ನಮಸ್ಕಾರ, ನಾನು ಅರ್ಪಿತಾ. ಲೋಕದರ್ಶನ್ ಡಿಜಿಟಲ್ಗೆ ಸ್ವಾಗತ. ಅಭಿವೃದ್ಧಿಗೆ ಅನುದಾನ ಇಲ್ಲ, ರೈತರ ಬೆಳೆಗೆ ಭರವಸೆ ಇಲ್ಲ. ಬೆಳಗಾವಿಯಲ್ಲಿ ಬಿಜೆಪಿ ಬರ ಪರೀಕ್ಷೆ ನಡೆಸಿ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದೆ. ಪತ್ರಿಕಾಗೋಷ್ಠಿಗೆ ನಮ್ಮ ಬೆಳಗಾವಿ ಶಾಸಕರಾಗಿರುವಂಥ ಶ್ರೀಯುತ ಅಭಯ್ ಪಾಟೀಲ್ ಅವರು, ನಮ್ಮ ಖಾನಾಪುರದ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ವಿಠಲ್ ಅವರು, ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸುಭಾಷ್ ಪಾಟೀಲ್ ಅವರು, ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಅನಿಲ್ ಬೆಣಕೆ ಅವರು, ಆಮೇಲೆ ರಾಜಶೇಖರ್ ಅವರು, ಮುರುಗೇಂದ್ರ ಅವರು, ಜಗದೀಶ್ ಬೂದಿಯಾಳ್ ನಮ್ಮ ರೈತ ಮೋರ್ಚಾದ ಅಧ್ಯಕ್ಷರು, ಮಲ್ಲಿಕಾರ್ಜುನ್ ಮಾದಮ್ನವರು ನಮ್ಮ ಜನರಲ್ ಸೆಕ್ರೆಟರಿ, ನಮ್ಮ ಧನಶ್ರೀ ಸರ್ದೇಸಾಯಿ ಮೇಡಮ್ ಅವರು ನಮ್ಮ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು. ನಿನ್ನೆ ಬೆಳಗಾವಿ ಜಿಲ್ಲೆಯಾದ್ಯಂತ ಒಂದು 3-4 ತಾಲೂಕುಗಳಿಗೆ ನಾವು ಬರ ವೀಕ್ಷಣೆಗೆ ಹೋಗಿದ್ವಿ ಬಿ ಜೆ ಪಿಯಿಂದ. ಬರ ವೀಕ್ಷಣೆಯಲ್ಲಿ ನಮ್ಮ ಮಾಜಿ ಸಚಿವರಾಗಿರುವಂಥ ಜೊಲ್ಲೆ ಮೇಡಮ್ ಅವರು, ನಮ್ಮ ಐಹೊಳೆಯವರು, ನಮ್ಮ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ವಿಠಲ್ ಅವರು, ನಾನು ಹನುಮಂತ್ ನಿರಾಣಿಯವರು, ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಸಂಜಯ್ ಪಾಟೀಲ್ರು, ನಮ್ಮ ಸುಭಾಷ್ ಅವರು, ಮಾಜಿ ಶಾಸಕರಾಗಿರುವಂಥ ನಮ್ಮ ಎಸ್ ನಡಳ್ಳಿ ಅವರು ರೈತ ಮೋರ್ಚಾದ ರಾಜ್ಯ ಅಧ್ಯಕ್ಷರು, ಸುಮಾರು ಜನ ನಮ್ಮ ಕಾರ್ಯಕರ್ತರು ಎಲ್ಲ ಸೇರಿ 100 ಜನ ನಾವು ಒಂದು ವೀಕ್ಷಣೆಯನ್ನು ಮಾಡಿದ್ದೇವೆ. ಪರಿಸ್ಥಿತಿ ರೈತರಿಗೆ ಆಶಾದಾಯಕವಾಗಿ ಇಲ್ಲ. ನಾವು ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಸೊಪ್ಪಟ್ಲ ಗ್ರಾಮಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಮಹಂತೇಶ್ ತೊಟ್ಟಗಿ ಹಾಗೂ ಮಹಂತೇಶ್ ಕೊಟ್ಟೂರ್ ಶೆಟ್ಟಿ ಅವರ ಜಮೀನಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಹೆಸರು, ಆಮೇಲೆ ಹತ್ತಿ, ಮೆಕ್ಕೆಜೋಳ ಅಲ್ಲೆಲ್ಲ ನೋಡ್ಕೊಂಬಂದಿದ್ದೀವಿ. ಹೆಸರಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಇಲ್ಲಿದೆ ನಮ್ಮ ಹತ್ರ. ನಮ್ಮ ಅಭಯ್ ಪಾಟೀಲ್ ಅವರು ತೋರಿಸ್ತಾ ಇದ್ದಾರೆ. ಇದರೊಳಗೆ ಕಾಳೆ ಇಲ್ಲ, ನೀವು ನೋಡ್ಬೋದು. ಈಗ ಬರೇ ಟೊಕಳ ಇದೆ. ಎಲ್ಲಿ ಯಾವ ಹೆಸರಿನ ಹೊಲದಲ್ಲಿ 8ರಿಂದ 12 ಕ್ವಿಂಟಾಲ್ ಬೆಳೀತಾ ಇದ್ರು ಪ್ರತಿ ವರ್ಷ, ಈ ಸಾರಿ 20 kg ಬರಲ್ಲ ಅಂತ ಹೇಳ್ತಾ ಇದ್ದಾರೆ ರೈತರು. ಹೆಸರು ನಾವು ಅದಕ್ಕೆ ತೆಗೆದುಕೊಂಡು ಬಂದಿದ್ದೀವಿ. ಆ ಕಡೆ ಲಾಸ್ಟಿಗೂ ಕೂಡ ಇದೆ ಹೆಸರು, ಆ ಕಡೆ ಅಲ್ಲಿಟ್ಟಿದ್ದಾರೆ. ನೀವು ಇಡೀ ಒಂದು ರಾಶಿ ಇದು ಮಾಡಿದರೂ ಕೂಡ ಒಂದು 2 kg 3 kg ಬರಲ್ಲ. ಅವತ್ತು ಕಾಳು ಹೆಂಗಿದೆ ಅಂತೇಳಿದರೆ ಸೀರ್ಲುಗಾಳು ಸಣ್ಣದು, ಈ ಸಾಸಿವೆ ಕಾಳಷ್ಟು. ಆ ಪರಿಸ್ಥಿತಿನಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿದೆ ಹೆಸರಿನ ಪರಿಸ್ಥಿತಿ. ಅದೇ ಥರ ನಾವು ಬೂದಿಗೊಪ್ಪ ಅಲ್ಲಿ ಮಹಾರುದ್ರ ಕುಲಗೋಡ್ ಹೋಗಿದ್ವಿ, ಚಂದರ್ಗಿ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಕೆರೆಯನ್ನು ನೋಡಿದ್ವಿ ನಾವು. ಚಂದರ್ಗಿ ಕೆರೆ ಒಂದು ಹನಿ ನೀರಿಲ್ಲ ಅಲ್ಲಿ, ಒಂದು ಹನಿ. ರಾಮದುರ್ಗ ತಾಲೂಕು ಚಂದರ್ಗಿನಲ್ಲಿ ಒಂದು ಹನಿ ನೀರಿಲ್ಲ. ಅಲ್ಲಿ ಕುರಿ ಮೇಯಿಸುವಂಥವ್ರು ಸಿಕ್ಕರು, ಕುರಿಗಳಿಗೆ ನೀರಿಲ್ಲ ಕುಡಿಯೋಕ್ಕೆ. ಇದು ರಾಮದುರ್ಗ ತಾಲೂಕಿನ ಭಯಾನಕ ಪರಿಸ್ಥಿತಿ. 28 ಎಕರೆ ವಿಸ್ತಾರವಾಗಿರ್ತಕ್ಕಂಥ ಕೆರೆ ಅದು. ಯಾವುದು? ಚಂದರ್ಗಿ ಕೆರೆ. ಅದಕ್ಕೆ ನೀರು ತುಂಬಿಸ್ತಕ್ಕಂಥ ಯೋಜನೆಯೂ ಕೂಡ ಆಗಿದೆ, ಆದರೆ ನೀರು ಒಂದು ಹನಿ ಬಂದಿಲ್ಲ ಅಲ್ಲಿ. ಅದರ ದುಡ್ಡು ಮಾತ್ರ ಖರ್ಚಾಗಿದೆ. ಆಮೇಲೆ ಸಾಲಾಪುರ ವೀರಭದ್ರೇಶ್ವರ ಏತ ನೀರಾವರಿ ಚಾಲನೆ ಆಗಬೇಕು. ಇದರಿಂದ 60 ಹಳ್ಳಿಗಳಿಗೆ ರೈತರಿಗೆ ಸಹಾಯ ಆಗತ್ತೆ, ರೈತರು ನೀರಾವರಿ ಮಾಡ್ಕೊಳ್ಬೋದು ಅಂತ ಬಹಳ ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ.
ಅದಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಬಂದು ಭೂಮಿ ಪೂಜೆಯೆಲ್ಲ ಮಾಡಿ ಆಯಿತು ಆ ಕಾಮಗಾರಿದು, ಆದರೆ ನೀರು ಬಂದಿಲ್ಲ. ಇದು ರಾಮದುರ್ಗ ತಾಲೂಕಿನ ಕರಾಳ ಇತಿಹಾಸ. ಇನ್ನು ಬೂದಿಕೊಪ್ಪ ಶಿವಪ್ಪ ನವರತ್ನ ಅವರ 12 ಎಕರೆ ಹೊಲಕ್ಕೆ ನಾವು ಭೇಟಿ ಕೊಟ್ಟಿದ್ವಿ. ಅಲ್ಲಿ ಹೆಸರು ಸಂಪೂರ್ಣ ಹಾಳಾಗಿದೆ. ಕಟ್ಕೋಳ ರಾಮದುರ್ಗ ತಾಲೂಕು. ಅಲ್ಲಿ ಶ್ರೀಕಾಂತ್ ಅವರ ಜಮೀನಿಗೆ ಹೋಗಿದ್ವಿ. ಶೇಂಗಾ ನೋಡಿದ್ವಿ. ಇದು ನೋಡಿ ಶೇಂಗಾದ ಪರಿಸ್ಥಿತಿ. ಈಗ ನೋಡಿ ಹಿಂಗಿದೆ ಕಾಳು. ಇದು ಶೇಂಗಾದ ಪರಿಸ್ಥಿತಿ. ನೋಡಕ್ ಮಾತ್ರ ಹಸಿರಾಗೆ ಗಿಡ ಕಾಣಿಸ್ತಾ ಇದೆ, ಶೇಂಗಾ ಇಲ್ಲೇ ಇಲ್ಲ. ಈಗೇನು ಶೇಂಗಾ ಕಾಣಿಸ್ತಾ ಇದೆ ಅದರೊಳಗಡೆ ಬೀಜನೇ ಇಲ್ಲ. ಅದು ಇನ್ನೂ ಸ್ವಲ್ಪ ಹೋದಂಗೆಲ್ಲ ಒಣಗೆ ಹೋಗುತ್ತೆ, ಶೇಂಗಾ ಇಲ್ಲ. ಅದೇ ಥರ ವೆಂಕಟೇಶ್ ಜಾಧವ್ ಅವರ ಹೊಲಕ್ಕೆ ಹೋಗಿದ್ವಿ. ಅಲ್ಲಿ 42 ಎಕರೆ ಮೆಕ್ಕೆಜೋಳ ಹಾಕಿದ್ದಾನೆ ಆ ಮನುಷ್ಯ. ವೆಂಕಟೇಶ್ ಜಾಧವ್ 6 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾನೆ. ಸಂಪೂರ್ಣವಾಗಿ ನಾಶ ಆಗಿದೆ. ವೆಂಕಟೇಶ್ ಅಳ್ತಾ ಇದ್ದಾನೆ ಅವನು, ವೆಂಕಟೇಶ್ ಜಾಧವ್. ನನಗೆ ಸರ್ಕಾರ ಏನಾದ್ರು ಒಂದು ವಿಷ ಕೊಟ್ಬಿಟ್ರೆ ಕುಡಿದ್ಬಿಡ್ತೀನಿ ಸರ್, ನೆಮ್ಮದಿಯಿಂದ ನಾನು ಸತ್ತೋಗ್ಬಿಡ್ತೀನಿ ಅಂತಾನವನು. ಅದಕ್ಕೆ ಮೆಕ್ಕೆಜೋಳ ಸಂಪೂರ್ಣ ನಾಶ ಆಗಿದೆ, ಕಾಣಿಸ್ತಾ ಇದೆ, ಆದರೆ ತೆನೆ ಬಿಟ್ಟಿಲ್ಲ. ಸುಮಾರು ಸೊಂಟದವರೆಗೆ ಇದೆ ಮೆಕ್ಕೆಜೋಳ, ಆದರೆ ತೆನೆ ಬಿಡೋ ಪರಿಸ್ಥಿತಿ ಆ ಮೆಕ್ಕೆಜೋಳ ಇಲ್ಲ. ಆಮೇಲೆ ರೈತರ ಜೊತೆ ಸಂವಾದವನ್ನು ನಾವು ಮಾಡಿದ್ವಿ. ಅಲ್ಲಿ 100 ಜನ ರೈತರು ಭಾಗವಹಿಸಿದ್ರು. ಅವ್ರದ್ದು ಒಂದೇ ಏನು ಅಂತ ಹೇಳಿದ್ರೆ 4 ಯೋಜನೆಗಳಿದೆ. ಒಂದನೇದು ಸಾಲಾಪುರ, ವೀರಭದ್ರೇಶ್ವರ, ರಾಮಲಿಂಗೇಶ್ವರ, ಆಮೇಲೆ ಸಂತಿಕೇರಿ ಏತ ನೀರಾವರಿಯನ್ನು ಮಾಡಬೇಕು. ಇದು ಸತ್ತಿಗೇರಿ ಅದನ್ನು ಮಾಡಬೇಕು. ಹಂಗೇನಾರ ನಮಗೆ ನೀರು ಬರೋಂಗೆ ಮಾಡಿದರೆ ನಾವೇನೇ ಸರ್ಕಾರಕ್ಕೆ ದುಡ್ಡು ಕೊಡ್ತೀವಿ ಅನ್ನೋದು ರೈತರ ಒಕ್ಕೊರಲಿನ ಬೇಡಿಕೆ. ಹಾಗಾಗಿ ನಮ್ಮ ರಾಮದುರ್ಗ ತಾಲೂಕುಗೆ ಏನಾರು ಬದುಕಬೇಕು ಅಂತಿದ್ರೆ ರೈತರು ಈ ಒಂದು ಏತ ನೀರಾವರಿ ಯೋಜನೆಯನ್ನು ಜಾರಿಗೊಳಿಸಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಇನ್ನು ಸವದತ್ತಿ ತಾಲೂಕಿಗೆ ಭೇಟಿ ಕೊಟ್ಟಿದ್ದೀವಿ. ಅಲ್ಲಿ ಸೂರ್ಯಕಾಂತಿ ಬೆಳೆ 1 ಎಕರೆಗೆ 10,000ದಿಂದ 12,000 ತನಕ ಖರ್ಚು ಮಾಡಿದ್ದಾರೆ. ಗೊಬ್ಬರ, ಬೀಜ ಎಲ್ಲ ಸೇರಿ, ಕೂಲಿ ಇದನ್ನೆಲ್ಲ ಸೇರಿದ್ರೆ 15,000 ರೂಪಾಯಿವರೆಗೆ ಖರ್ಚು ಮಾಡಿದ್ದಾರೆ. ಇದು ಸೂರ್ಯಕಾಂತಿ 4-5 ಫೂಟ್ ಬೆಳಿಬೇಕಾಗಿತ್ತು, ಇದು ಇಷ್ಟು ಬೆಳೆದಿದೆ. ಒಂದು ಅಡಿನೂ ಇಲ್ಲ. ಇಷ್ಟೊತ್ತಿಗೆ ನಮ್ಮ ಒಂದು ಹತ್ತತ್ರ ಒಂದು 5-6 ಅಡಿ ಒಂದು 5 ಅಡಿನಾರು ಇರಬೇಕಾಗಿತ್ತು. 4.5-5 ಅಡಿ ಇರಬೇಕಾಗಿತ್ತು. ಇದು ನೋಡಿ, ಇದ್ರಾಗೆಲ್ಲರ ಕಾಳು ಬರಕ್ಕೆ ಸಾಧ್ಯನಾ? ಸೂರ್ಯಕಾಂತಿದು ಇಡೀ ಹೊಲದ ದೃಶ್ಯ ಇದು. ಎಲ್ಲ ಕಡೆಗಳಲ್ಲಿ ಇದೇ ದೃಶ್ಯ ಸೂರ್ಯಕಾಂತಿದು. ಎಲ್ಲಿ? ಸವದತ್ತಿ ತಾಲೂಕು ಒಳಗಡೆ. ಮಲ್ಲಪ್ಪ ಅವರ 1 ಎಕರೆಗೆ 10,000 ರೂಪಾಯಿ ಕೊಟ್ಟು 7 ಎಕರೆ ಲಾವಣಿಯನ್ನು ಮಾಡಿದ್ದಾನೆ. ಸಂಪೂರ್ಣ ನಾಶ ಆಗಿದೆ. ಲಾವಣಿ ಅಂದ್ರೆ ನಿಮಗೆಲ್ಲ ಚೆನ್ನಾಗೇ ಗೊತ್ತು. ಅವನದು ಜಮೀನಿರಲ್ಲ, ಬೇರೆಯವ್ರ ಜಮೀನನ್ನು ದುಡ್ಡು ಕೊಡ್ತಾನೆ. 1 ಎಕರೆಗೆ 10,000 ರೂಪಾಯಿ, 20,000 ರೂಪಾಯಿ. ಇವನಿಗೆ ಬೆಳೆ ಆಯಿತು, ಅದರೊಳಗಡೆ ದುಡ್ಡು ಕೊಡ್ತಾನೆ. ಬೆಳೆ ಆಗಲಿಲ್ಲ ಅಂದರೂ ದುಡ್ಡು ಕೊಡಬೇಕು. ಬೆಳೆ ಆಗಿಲ್ಲ. ಈಗ 7 ಎಕರೆ ಜಮೀನನ್ನು ಅವನು ಲಾವಣಿ ತೆಗೆದುಕೊಂಡಿದ್ದಾನೆ. 70,000 ರೂಪಾಯಿ ಕೊಡಬೇಕು. 1 ಪೈಸಾ ಬರ್ತಾ ಇಲ್ಲ, 1 ಪೈಸಾ ಬರ್ತಿಲ್ಲ. ಇದು 7 ಎಕರೆಗೆ 70,000 ರೂಪಾಯಿ ಕೊಡ ಅಲ್ದೇನೆ ಬಿತ್ತಿದ್ದಾನೆ ಅವನು, ಗೊಬ್ಬರ ಹಾಕಿದ್ದಾನೆ. ಅದಕ್ಕೆ 1 ಲಕ್ಷ ರೂಪಾಯಿ ಖರ್ಚಾಗಿದೆ.
ಅಂದರೆ ಹತ್ತತ್ರ 1,70,000, ಇನ್ನುಳಿದಿರೋದು ಖರ್ಚು ಒಂದು 30,000 ತೆಗೆದುಕೊಂಡು 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾನೆ ಅವನು 7 ಎಕರೆಗೆ. ಏನು ಮಾಡ್ಬೇಕು ಅವನು ರೈತ? ಸರ್ಕಾರ ಇನ್ನು ಬರ ಅಂತ ಘೋಷಣೆ ಮಾಡಕ್ಕೆ ತಯಾರಿಲ್ಲ. ಈ ಥರ ಒಂದು 25% ರೈತರು ಲಾವಣಿ ಮಾಡೋರಿದ್ದಾರೆ ಇಡೀ ಜಿಲ್ಲೆನಲ್ಲಿ. ಅನೇಕರು ಬೆಂಗಳೂರಲ್ಲಿದ್ದಾರೆ ರೈತರು, ಮಾಲೀಕರು, ಆ ಜಮೀನಿನ ಮಾಲೀಕರು ಲಾವಣಿ ಕೊಟ್ಟಿರ್ತಾರೆ, ನೀನು ವರ್ಷಕ್ಕಿಷ್ಟು ಕೊಡಪ್ಪ ಅಂತ. ಮಳೆ ಇಲ್ಲ. ಒಂದು 25% ರೈತರು ಯಾರು ಲಾವಣಿ ತೆಗೆದುಕೊಳ್ತಾ ಇದ್ದಾರೆ ಅವ್ರು ಏನು ಮಾಡ್ಬೇಕೀಗ? ಈಗ ಪರಿಹಾರ ಕೊಟ್ಟರು ಕೂಡ ಆ ಭೂಮಿಯ ಮಾಲೀಕರಿಗೆ, ಜಮೀನಿನ ಮಾಲೀಕರಿಗೆ ಹಣ ಸಿಗುತ್ತೆ, ಇವನಿಗೇನು ಸಿಗಲ್ಲ. ಲಾವಣಿ ಮಾಡೋನಿಗೆ. ಲಾವಣಿ ಮಾಡೋ ಅಂಥವರ ರೈತರ ಪರಿಸ್ಥಿತಿ ಇಡೀ ರಾಜ್ಯದಲ್ಲಿ ಏನು, ಸರ್ಕಾರ ಏನು ಮಾಡುತ್ತೆ? ನಾನು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯವಾಗಿ ಲಾವಣಿ ಮಾಡ್ತಕ್ಕಂಥ ರೈತರನ್ನು ಕೂಡ ನಾವು ರಕ್ಷಣೆ ಮಾಡಬೇಕಾಗಿದೆ. ಸರ್ಕಾರ ಇದಕ್ಕೊಂದು ನೀತಿಯನ್ನು ರೂಪಿಸಬೇಕು. ಲಾವಣಿಯನ್ನು ಮಾಡ್ತಕ್ಕಂಥ ರೈತರಿಗೆ ಪತ್ರಕರ್ತರಲ್ಲಿ ನಾನು ವಿಶೇಷವಾಗಿ ವಿನಂತಿಯನ್ನು ಮಾಡ್ತೇನೆ. ಲಾವಣಿ ಮಾಡ್ತಕ್ಕಂಥ ರೈತರು ಬದುಕಬೇಕು ಅಂತಂದರೆ ಅವರಿಗೂ ಕೂಡ ಸಹಾಯ ಮಾಡಬೇಕು. ಹೀಗೆ ಇಡೀ ಜಿಲ್ಲೆನಲ್ಲಿ ಪರಿಸ್ಥಿತಿ ಇದೆ. ಇನ್ನು ನಮ್ಮ ಸಿ ಪಾಟೀಲ್ ಅವ್ರ ಊರು ಅಚ್ಚಮಟ್ಟಿ, ಅಲ್ಲಿ ಮಲ್ಲಪ್ಪ ಅಂತ ಇದ್ದಾರೆ, ಅವ್ರ ಹೊಲಕ್ಕೆ ನಾವು ಹೋಗಿದ್ವಿ. ಮುನವಳ್ಳಿ ಹೋಬಳಿ, ಹುಲಿಕಟ್ಟಿ ಹೋಬಳಿ, ಅಲ್ಲೊಂದು ಪ್ರಾಬ್ಲಮ್ ಇದೆ. ಮುನವಳ್ಳಿ ಹೋಬಳಿ ಸರ, ಹುಲಿಕಟ್ಟಿ ಹೋಬಳಿ ಮಾಡಂತೇಳಿ ಆಗ್ರಹ. ಅವ್ರದ್ದು ಏನಂತ ಹೇಳಿದ್ರೆ, ಮುನವಳ್ಳಿ ಅಂತೇನಿದೆ ಅದೊಂದು ಸ್ವಲ್ಪ ಮಳೆ ಬಂದಿರುವಂಥ ಹೋಬಳಿ, ಸ್ವಲ್ಪ ನೀರಾವರಿ ಇರ್ತಕ್ಕಂಥ ಹೋಬಳಿ. ಈ ಫಸಲ್ ಬಿಮಾ ಯೋಜನೆಯನ್ನು ಏನು ಮಾಡ್ತಾರೆ, ಈ ಹುಲ್ಕಟ್ಟಿಗೆ ಸೇರ್ಬೇಕಾಗಿರ್ತಕ್ಕಂಥ ಹಳ್ಳಿಗಳನ್ನು ಅಲ್ಲಿಗೆ ಸೇರಿಸ್ಬಿಟ್ಟಿದ್ದಾರೆ, ಮುನವಳ್ಳಿಗೆ. ಅವಾಗೇನಾಗತ್ತೆ, ಫಸಲ್ ಬಿಮಾ ಯೋಜನೆ ಇಲ್ಲಿ ಮಳೆ ಆಗಿದೆ ಮುನವಳ್ಳಿಗೆ ಅಂತ ಹೇಳಿದಾಗ ಇವರಿಗೇನು ಸಹಾಯ ಆಗಬೇಕಾಗಿತ್ತು ಅದು ಸಹಾಯ ಸಿಗೋದಿಲ್ಲ. ಮಳೆನೂ ಬಂದಿಲ್ಲ ಅಲ್ಲೇನು ಸ್ವಲ್ಪ ಪ್ರದೇಶಕ್ಕೆ ಮಳೆ ಬಂದಿದೆ. ಮಳೆ ಬಂದಿರತಕ್ಕಂಥ ಸುಮಾರು ಒಂದು 14 ಹಳ್ಳಿಗಳನ್ನು ಮುನವಳ್ಳಿಗೆ ಸೇರಿರೋದ್ರಿಂದ ಮುನವಳ್ಳಿ ಹೋಬಳಿ, ಇಡೀ ಹೋಬಳಿನ ಒಂದು ಇದನ್ನು ಮಾಡಿದ್ದಾರೆ, ಏನಂತಾರೆ ಅದಕ್ಕೆ, ಒಂದು ಸೆಂಟರ್ ಪಾಯಿಂಟ್ ಮಾಡಿದ್ದಾರೆ ಮುನವಳ್ಳಿ ಮಾಡಿಕೊಂಡು. ಅದರಿಂದ ಮುನವಳ್ಳಿ ಸೆಂಟ್ರಿಗೆ ಭಾಳ ಕಡಿಮೆ ಆಗೋ ರೈತರಿಗೆ ಸಹಾಯ ಬರೋದು ಸರ್ಕಾರದಿಂದ. ಇದರಿಂದ ಈ 14 ಹಳ್ಳಿಗಳಿಗೆ, ಮಳೆ ಬರೆದಿರ್ತಕ್ಕಂಥ ಹಳ್ಳಿಗಳಿಗೆ ಭಾಳ ದೊಡ್ಡ ಹೊಡೆತ ಬೀಳ್ತಾ ಇದೆ. ಅದಕ್ಕೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮಗೆ ಗ್ರಾಮ ಪಂಚಾಯತನ್ನು ಒಂದು ಪಾಯಿಂಟ್ ಮಾಡಿ. ಇವತ್ತಿನ ಪತ್ರಿಕಾಗೋಷ್ಠಿನಲ್ಲಿ ಇದು ಒಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್. ಏನಪ್ಪ ಅಂತ ಹೇಳಿದ್ರೆ, ಸುಮಾರು ಹತ್ತತ್ರ 100 ಕಿಲೋಮೀಟರ್ ಪ್ರದೇಶ ಬರುತ್ತೆ ಹೋಬಳಿ ಸುತ್ತುವರೆದು. ಒಂದು ಕಡೆ ಮಳೆ ಬರ್ಬೋದು, ಇನ್ನೊಂದು ಕಡೆ ಮಳೆ ಬರ್ಬೋದು, ಇನ್ನೊಂದು ಕಡೆ ಮಳೆ ಬರ್ದೇನೂ ಇರ್ಬೋದು. ಆದರೆ ಓವರಾಲ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು 25-30% ಮಳೆ ಬಂದಿರತಕ್ಕಂಥ ಪ್ರದೇಶಕ್ಕೆ ಏನಾದ್ರು ಹೋಗ್ಬಿಟ್ಟು ಅವರು ವೀಕ್ಷಣೆ ಮಾಡಿದ್ರು ಅಂತ ಹೇಳಿದ್ರೆ ಅದನ್ನು ಅವರೇಜ್ ಆಗಿ ತೆಗೆದುಕೊಳ್ತಾರೆ. ಇದಾಗಬಾರ್ದು. ಇವತ್ತು ಮಳೆ ಒಂದು 4 ಕಿಲೋಮೀಟರು 2 ಕಿಲೋಮೀಟರ್ನಲ್ಲೂ ಅಂತರ ಇರುತ್ತೆ. ಈ ಹಳ್ಳಿಗೆ ಮಳೆ ಬಂದಿರುತ್ತೆ, ಇನ್ನೊಂದು ಹಳ್ಳಿಗೆ ಮಳೆ ಬಂದಿರಲ್ಲ. ಆದರೆ ಹೋಬಳಿಯನ್ನು ತೆಗೆದುಕೊಂಡು ಬಿಟ್ಟರೆ ಮಳೆ ಬಂದಿರದೇ ಇರತಕ್ಕಂಥ ಹಳ್ಳಿಗಳಿಗೂ ಲಾಸ್ ಆಗುತ್ತೆ. ಆದ್ದರಿಂದ ಒಂದು ಗ್ರಾಮ ಪಂಚಾಯತನ್ನು ಒಂದು ಪಾಯಿಂಟನ್ನಾಗಿ ಮಾಡಬೇಕು ಅಂತ ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸ್ತೇನೆ. ಇದರಿಂದ ರೈತರಿಗೆ ಒಂದು ಒಳ್ಳೆ ನೀತಿಯನ್ನು ರೂಪಿಸ್ದಂಗೆ ಆಗುತ್ತೆ. ಗ್ರಾಮ ಪಂಚಾಯತನ್ನು ಪಾಯಿಂಟ್ ಮಾಡ್ಕೊಳ್ಳಿ, ಹೋಬಳಿಯನ್ನು ಪಾಯಿಂಟ್ ಮಾಡ್ಕೊಳ್ಬೇಡಿ. ರೈತರಿಗೆ ನಿಜಕ್ಕೂ ಸಹಾಯ ಮಾಡಬೇಕು ಅಂತಾದರೆ ಗ್ರಾಮ ಪಂಚಾಯತನ್ನು ಕೇಂದ್ರವಾಗಿಟ್ಕೊಂಡು 4-5 ಹಳ್ಳಿಗಳಿಗೆ ವೀಕ್ಷಣೆ ಮಾಡಿಬಿಟ್ಟು ವರದಿಯನ್ನು ಸರ್ಕಾರಕ್ಕೆ ಕಳಿಸಿ. ಪರಿಸ್ಥಿತಿ ನಿಮ್ಮ ಗಮನಕ್ಕನ ಅದ ಏನು ಅನ್ನೋದು ಅಂಥೇಳಿ ಅವ್ರು ಹೇಳಿದ ಹಾಗೆ ಸರ್ಕಾರ ಬೇಗ 50,000 ರಿಲೀಸ್ ಮಾಡಿ ರೈತರಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಆಗಬೇಕು. ನಿಮ್ಗೆ ಗುರುತದ ಕಳೆದ 3 ವರ್ಷದಲ್ಲಿ ಸರ್ಕಾರ ನಡೆಯುತ್ತಿರುವಂಥ ರೀತಿ ಜನಸಾಮಾನ್ಯರ ವಿರೋಧಿ, ವಿಶೇಷವಾಗಿ ಬರಗಾಲದಂಥ ಒಂದು ಪರಿಸ್ಥಿತಿ ಅದ. ನಗರ ವ್ಯಾಪ್ತಿಯೊಳಗೆ ಹೇಳಬೇಕಂತಂದ್ರೆ ಎಲ್ಲ ಕೆಲಸಗಳು ಅಪೂರ್ಣ ಆಗ್ಯದಾವೆ. ನಿಮ್ಮ ಗಮನಕ್ಕೆ ತರುವ ಒಂದು ವಿಷಯ ಅಂತಂದ್ರೆ
ಪ್ರತಿ ಅಧಿವೇಶನ ಬೆಳಗಾವಿಗೆ ಆದಾಗ ಹಿಂದೆ ಯಾವ ಸರ್ಕಾರ ಯಾವಾಗಿಂದ ನಮ್ಮಲ್ಲಿ ಅಧಿವೇಶನ ಪ್ರಾರಂಭ ಆಗಿದ್ದದ ಅಲ್ಲಿಂದ ಈ 3 ವರ್ಷಕ್ಕಿಂತ ಮೊದಲು ಬರುವಂಥ ಸರ್ಕಾರಗಳು 20-25 ಕೋಟಿ ರೂಪಾಯಿ ಮೂಲಭೂತ ಸೌಕರ್ಯಕ್ಕೆ ಅಭಿವೃದ್ಧಿ ಕೊಡ್ತಿದ್ವಿ ಅಧಿವೇಶನ ಸಮಯದಲ್ಲಿ. ಈ ಸರ್ಕಾರ 3 ವರ್ಷದಾಗ 1 ಪೈಸಾ ಕೊಟ್ಟಿಲ್ಲ. ಪ್ರತಿ ವರ್ಷ ನಗರ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿ ಬರ್ತಿತ್ತು, ಅದು 3 ವರ್ಷ ಆಯ್ತು, ಅದು ಬಂದಿಲ್ಲ. ಪ್ರತಿ ವರ್ಷ ನಗರ ವ್ಯಾಪ್ತಿ ಸದಸ್ಯರಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಗಳು 500ರಿಂದ 1000 ಮನೆಗಳು ಬರ್ತಿದ್ವಿ. 3 ವರ್ಷದಿಂದ ಒಂದು ಮನೆ ಅಲ್ಲ. ಮನೆ ಕೊಡೋ ದೂರ ಹೋಯ್ತು. ನಮ್ಮ ಸರ್ಕಾರ 1400 ಅಪ್ರೂವ್ ಮಾಡಿದ್ದೂ 1000 ಕ್ಯಾನ್ಸಲ್ ಮಾಡುವಂಥದ್ದು ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ಸರ್ಕಾರ ದಿವಾಳಿಯದ್ದಾಗಿದ್ದದ. ಈಗ ರವಿಕುಮಾರ್ಜಿ ಹೇಳ್ದಂಗೆ ಇಷ್ಟು ದಿವಸ ಆರ್ಥಿಕವಾಗಿ ದಿವಾಳಿಯದಿತ್ತು, ಈಗ ಮಾನಸಿಕವಾಗಿ ದಿವಾಳಿಯದ. ಅದನ್ನು ರಿಪೇರಿ ಮಾಡ್ಕೋವಾಗ ದಿಲ್ಲಿಗೆ ಹೋಗಿ ಕುಂತಿದ್ದಾರೋ, ಅಲ್ಲಿ ಅವರು ಇವ್ರಕ್ಕಿಂತ ಮಹಾ ದಿವಾಳಿಯಾಗಿದ್ದಾರೆ, ಅವ್ರೇನು ರಿಪೇರಿ ಮಾಡೋರು. ಹೀಗಾಗಿ ಒಟ್ಟಾರೆಯಾಗಿ ಈ ಸರ್ಕಾರ ಬೇಗ ತೊಲಗಬೇಕು. ಜನರ ವಿಶೇಷವಾಗಿ ನಾನು ನಗರ ವ್ಯಾಪ್ತಿಯೊಳಗೆ ಹೇಳ್ಬೇಕಂತಂದ್ರೆ, ಈ ಗಣೇಶೋತ್ಸವ ಬಂದದ, ಮಹಾನಗರ ಪಾಲಿಕೆ ಮೀಟಿಂಗ್ ಆದ್ರೆ ಅದಕ್ಕೆ ಪ್ಯಾಚ್ ವರ್ಕ್ ಮಾಡೋಕೆ ರಾಜ್ಯ ಸರ್ಕಾರ ರೊಕ್ಕ ಕೊಡ್ತಾ ಇಲ್ಲ. ರಾಜ್ಯ ಸರ್ಕಾರ ಅನುದಾನ SC/ST ಅನುದಾನ ಏನು ಕೊಡಬೇಕಾಗಿತ್ತು ಮಹಾನಗರ ಪಾಲಿಕೆಗೆ, ಅದು ಇನ್ನೂ ತನಕ ಕೊಟ್ಟಿಲ್ಲ. ಮಹಾನಗರ ಪಾಲಿಕೆಗೆ ಬರುವಂಥ ಅನೇಕ ಅನುದಾನದೊಳಗೆ ಅರ್ಧಕ್ಕಿಂತ ಹೆಚ್ಚು ಅನುದಾನಗಳು ಇವತ್ತು ರಾಜ್ಯ ಸರ್ಕಾರ ಕೊಟ್ಟಿಲ್ಲ. ಹೀಗಾಗಿ ರಾಜ್ಯ ಸರ್ಕಾರ ಈ ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ, ಬರೀ ಲೇಬಲ್ ಅಟ್ಟ ಬದಲಾಗಿದ್ದೆ, ಕಾರ್ಯಶೈಲಿ ಏನು ಬದಲಾಗಿಲ್ಲ. ಕಾರ್ಯಶೈಲಿ ನೀವೇ ನೋಡಿರ್ಬೋದು ಈಗ 10 ದಿವಸದೊಳಗೆ ಏನೇನಾಗಿದ್ದೈತೆ ಅಂಥೇಳಿ. ಇನ್ನೊಂದು ತಿಂಗಳೊಳಗೆ ನಿಮ್ಗೆ ಗೊತ್ತಾಗ್ತದೆ. ಹೊಸ ಈ ಮಂತ್ರಿಮಂಡಳ ಇನ್ನೂ ತನಕ ಮಂತ್ರಿಮಂಡಲನಾಗ ಪೋರ್ಟ್ಫೋಲಿಯೋ ಆಗಿಲ್ಲ. ಪೋರ್ಟ್ಫೋಲಿಯೋನು ತಕಡಿ ತೊಗೊಂಡು ಕುಂತ್ಬಿಟ್ಟಿದ್ದಾರೆ. ತಕಡಿ ಒಳಗೆ ಯಾರು ತೂಕ ಹೆಚ್ಚಾಗ್ತೈತಿ ಆ ಪ್ರಕಾರ ಪೋರ್ಟ್ಫೋಲಿಯೋ ಸಿಗೋ. ಅಲ್ಲ, ಜನನ ಅವ್ರ ಅವಧಿ ಮುಗಿಸ್ತಾರೆ, ನಾವು ಮುಗಿಸೋ ಪ್ರಶ್ನೆ ಇಲ್ಲ, ಜನನ ಮುಗಿಸ್ತಾರೆ. ಎಕ್ಸ್ಪೈರಿ ಸಮೀಪ ಬಂದದ. ಧನ್ಯವಾದ. ಸ್ವಲ್ಪ ಡಿಸ್ಪ್ಲೇ ಮಾಡಿ ಸರ್ ಇದನ್ನು ಇಟ್ಕೊಳ್ಳಿ. ನಮಸ್ಕಾರ, ನಾನು ಅರ್ಪಿತಾ. ಲೋಕದರ್ಶನ್ ಡಿಜಿಟಲ್ಗೆ ಸ್ವಾಗತ. ಅಭಿವೃದ್ಧಿಗೆ ಅನುದಾನ ಇಲ್ಲ, ರೈತರ ಬೆಳೆಗೆ ಭರವಸೆ ಇಲ್ಲ. ಬೆಳಗಾವಿಯಲ್ಲಿ ಬಿಜೆಪಿ ಬರ ಪರೀಕ್ಷೆ ನಡೆಸಿ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದೆ.